ನಮ್ಮ ದೇವರು ನಿತ್ಯ ನಿತ್ಯವಾಗಿ ಬಾಳುವನು. ಹಲ್ಲೆಲೂಯ. ನಿತ್ಯ ನಿತ್ಯವಾಗಿ ಬಾಳುವನಾಗಿದ್ದಾನೆ. ಅಖಿಲಾಂಡ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೂ ಮುಂಚಿತವೇ ಯೇಸು ಇತ್ತು. ಹಲ್ಲೆಲೂಯ. ಯೇಸು ಯೋಹನ ಬರೆಸುವಾರ್ತೆ 1ನೇ ಅಧ್ಯಾಯದಲ್ಲಿ ಏನು ಬರೆದಿದ್ದಾವೆ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬವನ ನರಾವತಾರವನ್ನು ತಾಳಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ಹಲ್ಲೆಲೂಯ. ಯಾರೇ ಇದು? ಯೇಸು. ಯಾವಾಗ ಇತ್ತಂದೆ? ಆದಿಯಲ್ಲಿ ತಂದೆ. ಆದಿಯಲ್ಲಿ ಅಂದರೆ ಯಾವಾಗ? ಇಂಥ ಬಿಗಿನಿಂಗ್. ಯಾವುದು ಎಲ್ಲ ಸೃಷ್ಟಿ ಮಾಡೋದಕ್ಕೂ ಮುಂಚಿತವಾಗಿ ಯಾರಿದ್ದರು? ಯೇಸು ಇದ್ದರು. ಹಲ್ಲೆಲೂಯ. ಎಲ್ಲರೂ ಹೇಳ್ತಾರೆ ನಿಮ್ಮ ಯೇಸು ಹುಟ್ಟಿ ಎಷ್ಟು ವರ್ಷ ಆಯ್ತಾರೆ ಅಂತಾರೆ. ಅವ್ರಿಗೆ ಹೇಳಿದ್ರೆ ಅರ್ಥ ಆಗಬೇಕಲ್ಲ. ನನಗೊಬ್ಬನ ಫೋನ್ ಮಾಡಿ ಹೇಳಿದೆ ಯೇಸು ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತಾರೆ. ನಾನು ಹೇಳಿದೆ ಬೈಬಲ್ ತಗೊಂಡು ಓದ್ಕೊಳ್ಳಪ್ಪ ಅಂದ. ವಿವರಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಯೇಸು ಏನು ಹೇಳ್ತಾನೆ? ನಾನೇ ಆದ್ಯನು ನಾನೇ ಅಂತ್ಯನು, ಐ ಆಮ್ ಆಲ್ಫಾ ಆ್ಯಂಡ್ ಒಮೆಗಾ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಆದಿಯು ಅಂತ್ಯವು ನಾನಾಗಿದ್ದೀನಿ. ನನಗಿನ್ನು ಹಿಂದೆ ಯಾರೂ ಇಲ್ಲ, ನಮಗೆ ಮುಂದೆನೂ ಯಾರೂ ಇಲ್ಲ. ನಾನೇ ದೇವರು. ನಾವು ನಂಬಿರೋ ದೇವರು ಸಾಮಾನ್ಯ ದೇವರಲ್ಲ. ನಾವು ನಂಬಿರೋ ದೇವರು ಸಾಮಾನ್ಯ ದೇವರಲ್ಲ. ಸಾಮಾನ್ಯ ದೇವರನ್ನು ತಿಳ್ಕೊಂಡ್ರ? ಸಾಮಾನ್ಯ ದೇವರಲ್ರಿ. ಬರೀ ಒಂದು ಜ್ವರ ವಾಸಿ ಮಾಡೋಕ್ಕಾಗಲಿ, ಬೇರೆ ಒಂದು ದೆವ್ವ ಬಿಡಿಸೋದಕ್ಕಾಗಲಿ ಅಷ್ಟು ಮಾತ್ರ ಶಕ್ತನಲ್ಲ ನಮ್ಮ ದೇವರು. ಇಡೀ ಪ್ರಪಂಚ ಸೃಷ್ಟಿಕರ್ತನು. ನಮ್ಮ ಆಲೋಚನೆಗಳು, ನಮ್ಮ ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ನಿನ್ನ ಕಷ್ಟಗಳಲ್ಲಿ, ಪ್ರಯಾಸಗಳಲ್ಲಿ, ಸ್ವಂದಗಳಲ್ಲಿ ಇಳಿದು ಬರೋ ದೇವರಾಗಿದ್ದಾನೆ ನಮ್ಮ ದೇವರು. ನಾವು ನಂಬಿರೋ ದೇವರು ಸಾಮಾನ್ಯ ದೇವರಲ್ಲ. ಹಲ್ಲೆಲೂಯ.